ಶಿವಾನಿ, ಇಷ್ಟು ದೊಡ್ಡ ಹಾವು. ನಾನು ಇದೇ ಮೊದಲು ನೋಡ್ತಿರೋದು. ಧೈರ್ಯವಾಗಿರೋ ತ್ರಿಶೂಲ್, ಏನೂ ಆಗಲ್ಲ. ಸರ್ಪಗಳು ಯಾಕೆ ಅಡ್ಡ ಬರ್ತಾ ಇದ್ದಾವೆ? ತ್ರಿಶೂಲ್ನ ಇಲ್ಲಿಗೆ ಕರ್ಕೊಂಡು ಬಂದು ನಾನು ತಪ್ಪು ಮಾಡ್ಬಿಟ್ನಾ? ಇಲ್ಲಿರೋ ಸರ್ಪಗಳು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾವ. ಶಿವಾನಿ, ಇಷ್ಟು ದೊಡ್ಡ ಹಾವು. ನಾನು ಇದೇ ಮೊದಲು ನೋಡ್ತಿರೋದು. ಧೈರ್ಯವಾಗಿರೋ ತ್ರಿಶೂಲ್, ಏನೂ ಆಗಲ್ಲ. ಇದೇನಿದು? ಈ ಸರ್ಪ ಯಾಕೆ ತ್ರಿಶೂಲ್ ಕಾಲಿಗೆ ನಮಸ್ಕಾರ ಮಾಡಿದೆ? ಇವನಲ್ಲಿ ಅಂತ ಶಕ್ತಿ ಏನಿದೆ? ಒಂದು ಅರ್ಥ ಆಗ್ತಿಲ್ವಲ್ಲ, ಇಲ್ಲಿ ಏನ್ ನಡೀತಾ ಇದೆ? ಶಿವಾನಿ, ಏನಿದೆಲ್ಲ? ಹಾವ್ಯಾಕೆ ಹಿಂಗೆಲ್ಲ ಮಾಡ್ತು? ಎಲ್ಲಿ ಕರ್ಕೊಂಡ್ ಬಂದಿದ್ಯಾ ನೀನು? ನನ್ಗೂ ಗೊತ್ತಾಗ್ತಿಲ್ಲ. ಪರಮೇಶ್ವರನೇ ಇದಕ್ಕೆಲ್ಲ ಉತ್ತರ ಕೊಡ್ಬೇಕು. ಬಾ ಹೋಗೋಣ. ಅಪ್ಪಾಜಿ, ನಾವು ಅವಾಗಿಂದ ಹುಡುಕ್ತಾನೆ ಇದ್ದೀವಿ. ಆ ನಾಗವನ್ನ ಸಿಗ್ತಾನೆ ಇಲ್ಲ. ನಾವು ಅಲ್ಲಿಗೆ ಹೋದ್ರೆ ಆ ಇಚ್ಛಾಧಾರಿ ನಾಗಗಳು ಇರ್ತಾರಾ? ಖಂಡಿತ ಇರ್ತಾರೆ. ನಮ್ಮಲ್ಲಿ ಯಾರಾದ್ರೂ ಒಬ್ರು ಹೋಗಿ ಖಚಿತ ಪಡ್ಕೊಂಡ್ಮೇಲೆ ಎಲ್ಲರೂ ಹೋಗ್ಬೋದಲ್ವಾ? ಆಯ್ತು, ಹಾಗೆ ಆಗ್ಲಿ. ಚಂದ್ರಹಾಸ, ಹೋಗ್ ಬರ್ತೀನಿ ಮೊಡಿಯ. ತ್ರಿಶೂಲ್, ಇದು ನಮ್ಮ ಆರಾಧ್ಯ ದೈವ ಪರಮೇಶ್ವರ. ಪರಮೇಶ್ವರ, ತ್ರಿಶೂಲ್ನ ನಿನ್ನ ಮುಂದೆ ಕರ್ಕೊಂಡು ಬಂದಿದ್ದೀನಿ. ನನ್ನ ಮನಸ್ಸಲ್ಲಿರೋ ಪ್ರಶ್ನೆನೂ ನಿನ್ನ ಮುಂದೆ ಇಟ್ಟಿದ್ದೀನಿ. ನನಗಿವತ್ತು ಅದಕ್ಕೆ ಉತ್ತರ ಕೊಡು. ಈ ಶಿವಲಿಂಗ ಶಿವನಿಗೆ ಏನು ಉತ್ತರ ಕೊಡಕ್ ಸಾಧ್ಯ? ಇಲ್ಲಿ ಏನ್ ನಡೀತಾ ಇದೆ? ಒಂದು ಅರ್ಥ. ತ್ರಿಶೂಲ್, ಪರಮೇಶ್ವರನ ಕೈ ಮುಗ್ದು ನಿನ್ ಮನ್ಸಲ್ಲಿರೋದನ್ನ ಕೇಳ್ಕೊ, ಎಲ್ಲ ಒಳ್ಳೇದಾಗುತ್ತೆ. ದೇವ್ರೆ, ನನ್ನನ್ನು ಯಾಕೆ ಕರ್ಕೊಂಡ್ ಬಂದಳೋ ಗೊತ್ತಿಲ್ಲ. ಆದ್ರೆ ಈ ಜಾಗ ನಾನು ಮುಂಚೆ ನೋಡಿ ಅನ್ನಿಸ್ತಾ ಇದೆ. ಅದು ಬ್ರಹ್ಮನೋ ಸತ್ಯನೋ ಒಂದು ಗೊತ್ತಾಗಲ್ಲ. ಶಿವಾನಿ ಏನೋ ಉತ್ತರ ಪಡ್ಕೊಳ್ಳೋಕೆ ಬಂದಿದ್ದಾಳೆ. ಅವಳಿಗೆ ಉತ್ತರ ಸಿಗೋ ಹಾಗೆ ಮಾಡ್ತಾನೆ.
ಪರಮೇಶ್ವರ ಆದಿಶೇಷ ಯಾರು ಅನ್ನೋ ಗೊಂದಲ ಮತ್ತೆ ಸೃಷ್ಟಿಯಾಗೋ ಹಾಗಾಗಿದೆ. ನನ್ನ ಆದಿಶೇಷ ಯಾರು ನನ್ನಿಬ್ಬರನ್ನು ಒಂದು ಮಾಡು. ನಾನು ಅವನನ್ನ ಎರಡಾಗಿ ಯಾವತ್ತೂ ಇರ್ತೀನಿ. ಶಿವಾನಿ ನನ್ನ ಪ್ರೀತಿಸೋಕೆ ಶುರು ಮಾಡಿದಾಳೆ. ಆ ಪ್ರೀತಿ ಹೀಗೆ ಇರಲಿ. 7 ಜನ್ಮಕ್ಕೂ ಅವಳ ಜೊತೆಯಾಗಿರ್ತೀನಿ. ನನ್ನ ಆದಿಶೇಷನ ಪ್ರೀತಿ ಒಂದಾಗಬೇಕು. ಅದು ಅಮರವಾಗಿ ಉಳಿಬೇಕು. ಶಿವಾನಿ ಕಷ್ಟ ಆಗ್ತಿದೆ. ಶಿವಾನಿ, ಒಂದ್ ನಿಮಿಷ, ನಾನು ನೀರು ತಗೊಂಡ್ಬರ್ತೀನಿ. ಇಲ್ಲ, ಯಾರೋ ಶತ್ರುಗಳು ನನ್ನ ಹತ್ರದಲ್ಲೇ ಸುಳಿದಾಡ್ತಿದ್ದಾರೆ ಅನ್ಸ್ತಿದೆ. ಪ್ರಾಣಾಪಾಯದ ಸೂಚನೆ ಸಿಗ್ತಿದೆ. ಪರಮೇಶ್ವರ, ಅಪ್ಪಾಜಿ, ಚಂದ್ರಹಾಸ ಬಂದ. ಒಡೆಯ, ಆ ಇಚ್ಛಾಧಾರಿ ನಾಗಗಳೆರಡು ನಾಗವನದಲ್ಲೇ ಇದ್ದಾವೆ. ನಾನೇ ನೋಡ್ದೆ. ನಾವೀಗ ಅಲ್ಲಿಗೆ ಹೋದ್ರೆ ಅವರಿಬ್ರು ನಮ್ಮ ಕೈಗೆ ಸುಲಭವಾಗಿ ಸಿಕ್ಕಾಕೋತಾರೆ. ಅವ್ರನ್ನ ನಾಗವನದಲ್ಲೇ ಸಂಹಾರ ಮಾಡಬಹುದು. ನಡೀರಿ. ಪರಮೇಶ್ವರ, ಏನಿದು? ಯಾವ ಶತ್ರುಗಳು ನನ್ನ ಎದುರಾಗ್ತಿದ್ದಾರೆ? ನನಗೆ ಯಾಕಿಂತ ಪರೀಕ್ಷೆ ಕೊಡ್ತಿದ್ಯಾ? ಹೇಳು ಪರಮೇಶ್ವರ, ಹೇಳು. ಹಸುರುಗಟ್ಟೆ ನನ್ನ ಪ್ರಾಣನೇ ಹೋದಾಗ ಅನ್ಸ್ತಿದೆ. ನೀನೇ ನನ್ನನ್ನು ಕಾಪಾಡಬೇಕು. ಪರಮೇಶ್ವರ, ನನ್ನಿಂದ ಆಗ್ತಿಲ್ಲ. ಪ್ರಾಣನೇ ಹೋದಾಗ ಆಗ್ತಿದೆ. ಶಿವಾನಿ, ನೋಡಿ, ನೀ ಎದಳು, ನೀ ತಂದೆ. ಶಿವಾನಿ ಎದಳು. ಶಿವಾನಿ ನೋಡಿಲಿ. ಶಿವಾನಿ, ಇದು ಯಾವ್ದೋ ಜಾಗ ಬಂದು ಹಿಂಗಾಗೋಯ್ತಲ್ಲ, ಏನ್ ಮಾಡೋದು? ಯಾರಾದ್ರೂ ಕರೆಯೋಣ ಅಂದ್ರೆ ಇಲ್ಲಿ ಯಾರೂ ಇಲ್ಲ. ನನ್ನ ಮೊಬೈಲು. ನೆಟ್ವರ್ಕ್ ಬೇರೆ ಇಲ್ಲ ಇಲ್ಲಿ. ಏನ್ ಮಾಡೋದು? ಶಿವಾನಿ, ಇದೇ ನಾಗವನ. ಆದಿಶೇಷ ಮತ್ತವನ ಪ್ರೇಯಸಿರೋದು ಇಲ್ಲೇ. ಈ ನಾಗವನದ ಒಳಗೆ ನಾವು ಗರುಡ ರೂಪದಲ್ಲಿ ಕಾಲಿಡೋದಕ್ಕಾಗೋದಿಲ್ಲ. ಮನುಷ್ಯ ರೂಪದಲ್ಲಿ ಹೋಗ್ಬೇಕು. ಬನ್ನಿ. ಶಿವಾನಿ ಎದ್ದೇಳು. ಶಿವಾನಿ, ಇಲ್ಲಿ ನೋಡಿಲಿ, ನಾನು ಬಂದಿದ್ದೀನಿ ನೋಡಿಲಿ. ಶಿವಾನಿ, ಅಪ್ಪಾಜಿ, ಯಾವ ಸರ್ಪಗಳು ಕಾಣಿಸ್ತಾನೆ ಇಲ್ಲ. ಇಲ್ಲೇ ಎಲ್ಲೋ ಇರ್ತಾರೆ. ಸರಿಯಾಗಿ ಹುಡುಕಿ.
ಅಪ್ಪಾಜಿ, ಆ ಇಚ್ಛಾಧಾರಿ ನಾಗಗಳು ಕಾಣಿಸ್ತಾನೆ ಇಲ್ಲ. ತಪ್ಪಿಸ್ಕೊಂಬಿಟ್ಟ. ಆದಿಶೇಷ ಮತ್ತವನ ಪ್ರೇಯಸಿ ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಜೀವ ಉಳಿಸ್ಕೊಂಡ್ಬಿಟ್ರು. ಶಿವಾನಿ, ನಿಂಗೇನು ಆಗೋದಿಲ್ಲ ಶಿವಾನಿ, ನಾನು ನಿನ್ ಜೊತೆಗಿದ್ದೀನಿ, ನಿಂಗೇನು ಆಗೋದಕ್ಕೆ ಬಿಡೋದಿಲ್ಲ. ಯಜಮಾನ್ರೆ, ಇನ್ನೂ ಎದ್ದೇ ಇದ್ದೀರಾ? ಮಲಗ್ಲಿಲ್ವಾ? ನಿದ್ದೆ ಹೇಗೆ ಬರುತ್ತೆ ನಂದೀಶ? ಇನ್ನು ಒಂದೇ ಒಂದಿನ ಬಾಕಿ ಇದೆ. ಅದು ಯಾವಾಗ ಕಳೆಯುತ್ತೋ ಅಂತ ಮನಸ್ಸು ಒತ್ತಾಡ್ತಾ ಇದೆ. ಯಜಮಾನ್ರೆ, ನೀವು ಯಾಕೋ ತುಂಬ ಟೆನ್ಷನ್ ಆಗಿದ್ದೀರಾ. ನನಗನ್ಸುತ್ತೆ ನೀವು ಅವಶ್ಯಕತೆಗೂ ಮೀರಿ ನಿಮ್ಮ ಮನಸ್ಸಿಗೆ ಈ ವಿಷಯ ಹಚ್ಕೊಂಡಿದ್ದೀರಾ ಅಂತ. ಆದಿಶೇಷನ ವಿಷಯ ಅಂದ್ರೆ ಸುಮ್ಮನೆ ನಂದೀಶ. ನಾಗಗಳ ಸೇಡು ಅಂದ್ರೇನೆ ಮನ್ಸಲ್ಲೊಂದು ಭಯ ಹುಟ್ಟುತ್ತೆ. ಅದರಲ್ಲೂ ನಾವೇ ಸಾಯಿಸಿರೋ ಹಾವು ಪುನರ್ಜನ್ಮ ಪಡ್ಕೊಂಡ್ ಬಂದಿದೆ. ಅದು ನನ್ನ ಮಗನ ರೂಪದಲ್ಲಿಂದಾಗ ಮನ್ಸಿಗೆ ಎಷ್ಟು ಆಘಾತ ಆಗತ್ತೆ ಅನ್ನೋದು ಗೊತ್ತಾ? ಆಗ್ತಿಲ್ಲ ಕಣು, ಆಗ್ತಿಲ್ಲ. ಅರ್ಥ ಆಗುತ್ತೆ ಯಜಮಾನ್ರೆ. ನನಗೂ 2-3 ದಿವಸದಿಂದ ತುಂಬ ಸಂಕಟ ಆಗ್ತಾ ಇದೆ. ಹೇಳ್ಕೊಳಕ್ಕಾಗ್ತಿಲ್ಲ ಅಷ್ಟೇ. ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ಇದೆಲ್ಲ ಸುಳ್ಳು ಅಂತ ಅನ್ನಿಸ್ತಾ ಇದೆ. ಆ ಭರವಸೆನೆ ನನ್ನ ಇಲ್ಲಿವರೆಗೂ ಕಾಪಾಡ್ತಾ ಇರೋದು. ಮನೆಯವರೆಗೂ ಅದೇ ಕಾಪಾಡುತ್ತೆ ಬಿಡಿ ಯಜಮಾನ್ರೆ. ನನಗೂ ಆ ನಂಬಿಕೆ ಇದೆ. ಹಾಗಂತ ಸುಲಭವಾಗಿ ತಗೋಬೇಡ ನಂದೀಶ. ನಮ್ಮೆಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗೋದಕ್ಕೆ ಇನ್ನು ಒಂದೇ ಒಂದಿನ ಬಾಕಿ ಇದೆ. ರಾತ್ರಿ ಕಳೆದು ಹಗಲಾದ್ರೆ ಸಾಕು. ಆ ಆದಿಶೇಷ ನಾಗಿಣಿ ಎಲ್ಲೇ ಇದ್ರೂ ಸರಿ ನಮ್ ಕಣ್ಣೆದ್ರು ಕಾಣಿಸ್ಕೊಳ್ಳೇಬೇಕು. ನೀವು ಅವ್ರನ್ನ ನೋಡೋದಕ್ಕೆ ತುಂಬಾ ಕಾತರಾಗಿದ್ದೀರಾ ಅನ್ಸುತ್ತೆ ಯಜಮಾನ್ರೆ. ನೋಡಕ್ ಮಾತ್ರ ಅಲ್ಲ ನಂದೀಶ, ಅವರನ್ನ ಬಲಿ ತಗೊಳಕ್ಕೂ ಕಾತರವಾಗಿದ್ದೀನಿ. 23 ವರ್ಷ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ದೆ ಆದಿಶೇಷ ಆಟ ಆಡಿಸ್ತಾ ಇದ್ದಾನೆ. ಈಗ ಅಷ್ಟು ಸುಲಭವಾಗಿ ಸಿಗ್ತಾನ? ಆ ಭೈರವ ಬಾಬಾ ಬಗ್ಗೆ ನಿನಗೆ ಗೊತ್ತಿಲ್ಲ ನಂದೀಶ. ಅವರ ಶಕ್ತಿಯಿಂದ ಆ ನಾಗಗಳು ನಮಗ್ ಕಾಣಿಸ್ಕೊಳ್ಳೇಬೇಕು. ನಾಗಮಣಿನ ಪಡೆಯಕ್ ಬಂದಿರೋರು ನಾಗಮಣಿ ಇರ್ಲಿ, ಅವರ ಉಸಿರನ್ನು ಉಳಿಸ್ಕೊಳಕ್ ಸಾಧ್ಯ ಇಲ್ಲ. ಈ ಸಲ ಯಾವುದೇ ಕಾರಣಕ್ಕೂ ಆ ನಾಗಿಣಿ ಆದಿಶೇಷನ ನಾನು ಜೀವ ಸಹಿತ ಉಳಿಸಲ್ಲ. ಒಂದಿನ, ಇನ್ನೊಂದೇ ಒಂದಿನ ಆ ನಾಗಿಣಿ ಆದಿಶೇಷನ ಕಥೆ ಖಲಾಸ್. ಛೇ, ಎಂತ ಕೆಲಸ ಆಗೋಯ್ತು. ಇನ್ನೇನ ಆದಿಶೇಷ ಸಿಕ್ಬಿಟ್ಟ ಅನ್ನೋವಾಗ್ಲೇ ಕಾಣೆ ಆಗ್ಬಿಟ್ಟ. ಅವನೇನಾದ್ರೂ ಇವತ್ತು ಸಿಕ್ಕಿದ್ರೆ? ಹೌದು ಚಿಕ್ಕೋಡಿಯ, ಇವತ್ತು ಆದಿಶೇಷನ ಹುಟ್ಟಡಗಿಸ್ಲೇಬೇಕು ಅಂತ ಕಾಯ್ತಾ ಇದ್ದೆ. ಆದ್ರೆ ಅದು ಹೇಗೆ ತಪ್ಪಿಸ್ಕೊಂಡು ಒಂದು ಗೊತ್ತಾಗ್ತಾ ಇಲ್ಲ. ನಾವು ಬರ್ತಾ ಇರೋ ಸುಳಿವು ಅವ್ರಿಗೇನಾದ್ರೂ ಸಿಕ್ಕಿರ್ಬೋದಾ? ಅದು ಅಸಾಧ್ಯ. ಅದೇಗೆ? ಆದಿಶೇಷ ಸಾಮಾನ್ಯ ನಾಗನಲ್ಲ. ಅವನು ನಾಗಲೋಕದ ಯುವರಾಜ. ಆದಿಶೇಷನಿಗೆ ಶತ್ರುಗಳು ಎದುರಾದ್ರೆ ಅವನು ಪಲಾಯನ ಮಾಡೋದಕ್ಕೆ ಯಾವತ್ತೂ ಯೋಚನೆ ಮಾಡೋದಿಲ್ಲ. ಶತ್ರುಗಳಿಗೆ ಆದಿಶೇಷ ಎದೆಯೊಡ್ಡಿ ಹೋರಾಡ್ತಾನೆ. ಸಾಯೋ ಭಯವಿದ್ದು. ಅದೇ ನಾಗಗಳಿರುವ ಹೆಚ್ಚುಗಾರಿಕೆ. ಗರುಡ ಲೋಕದವರ ಜೊತೆ ನಡೆಯುವ ಪ್ರತಿ ಹೋರಾಟದಲ್ಲೂ ಸರ್ಪಗಳಿಗೆ ಸೋಲು ನಿಶ್ಚಿತವಾಗಿದ್ದರು ಅವರು ಎಂದೂ ಹೋರಾಟವನ್ನು ನಿಲ್ಲಿಸಿಲ್ಲ. ಹೋರಾಡಲಿ ಬಿಡಿ ಅಪ್ಪಾಜಿ, ಹೇಗಿದ್ದರೂ ಸಾಯ್ತಾನೆ. ಅವನ ಆಸೆಯಂತೆ ವೀರಮರಣನೇ ಹೊಂದಲಿ. ನೋಡಿ, ಇನ್ನು ನಾವು ಬಹಳ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನಿಡಬೇಕು. ಆದಿಶೇಷನ ಬಗ್ಗೆ ಆಗ್ಲಿ, ಅವನ ಪ್ರೇಯಸಿಯ ಬಗ್ಗೆ ಆಗ್ಲಿ ಯಾವುದೇ ಸುಳಿವು ಸಿಕ್ಕುದು ಬಿಡಬಾರ್ದು. ಒಂದು ಚಿಕ್ಕ ಸುಳಿವು ಸಿಕ್ಕಿದ್ರು ಅವರು ನಮ್ಗೆ ಸಿಕ್ತ ಹಾಗೆ. ಹುಡುಕ್ತೀವಿ ಅಪ್ಪಾಜಿ. ಅಮ್ಮ ಇಲ್ಲಿ ಸುಪರ್ಣ,
ಸುಪರ್ಣ, ಅಮ್ಮ 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 ಸಾಬ್ ಸಾಬ್ ಕ್ಯಾ ಹುವಾ? ಏನಾಗಿದೆ ಅವ್ರಿಗೆ? ನಾನು ತಲೆ ಸುತ್ತ ಬಿದ್ಬಿಟ್ಲಣ್ಣ, ಮೈ ತುಂಬ ಸುಡ್ತಾ ಇದೆ, ಜ್ವರ. ಸಹಾಯಗೆ ಏನಾದ್ರು ಮಾಡ್ಬೇಕಾ? ಹಾ, ಮನೇಲಿ ಯಾವ್ದಾದ್ರು ಮೆಡಿಸಿನ್ ಇದ್ರೆ ತಂದ್ಕೊಡಿ. ತುಂಬಾ ಜ್ವರ ಅಣ್ಣ ಇವಳಿಗೆ. ಜ್ವರ ಟ್ಯಾಬ್ಲೆಟ್ ಇದ್ರೆ ತಂದ್ಕೊಡ್ತೀರಾ ಪ್ಲೀಸ್? ಯಾ ಅಲ್ಲ, ಇದು ನಮ್ದು ಮನೆ ಅಲ್ಲ. ಇಲ್ಲಿ ಏನೈತೆ ಏನಿಲ್ಲ ನಮ್ದಕ್ಕೆ ಗೊತ್ತಿಲ್ಲ. ಇಲ್ಲಿಗೆ ನಾವೇ ಗೆಸ್ಟು. ಅಣ್ಣ ಪ್ಲೀಸ್ ಮೆಡಿಸಿನ್ ಇದ್ರೆ ನೋಡಿ ಅಣ್ಣ, ತುಂಬಾ ಹೆಲ್ಪ್ ಆಗುತ್ತೆ. ನನಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ಮೈ ಹೂನಾ, ಟೆನ್ಷನ್ ಮತ್ಲಿಯೋ, ನಾವು ಹುಡ್ಕೊಂಡು ಬರ್ತಾರೆ ಇರಿ. ಓಕೆ, ಹೋಗಿರ್ತೀನಿ ನಾನು. ಶಿವಾನಿ 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 ನೋಡಿನಿ ಇದು. ಅಯ್ಯೋ, ಮೈಯೆಲ್ಲ ಬೆಂಕಿ ಥರ ಸುಡ್ತಾ ಇದೆ. ಏನು ಮಾಡೋದು ಏನು ಮಾಡೋದು ಏನು ಮಾಡೋದು? ಶಿವಾನಿ ಶಿವಾನಿ ಅಯ್ಯೋ, ಬಟ್ಟೆ ಬೇರೆ ಮಣ್ಣಾಗೋಗಿದೆ. ಇದರಲ್ಲಿ ಹೇಗೆ ಮಾಡ್ಕೋತಾಳೆ ಇವಳು? ಸಾರಿ ಶಿವಾನಿ, ನಿನ್ನ ಪರ್ಮಿಷನ್ ಇಲ್ಲದೆ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ನಾನು ಕ್ಷಮಿಸ್ಬಿಡು. ಅಮ್ಮ 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 ಅಜಿತ್, ವಿಶಾರಿ, ಜೋರಾಗಿ ಕಿರಿಸಬೇಡಿ. ಈ ಮನೆಯಲ್ಲಿ ನಾವಷ್ಟೇ ಅಲ್ಲ, ಮೂರನೇವರು ಇದ್ದಾರೆ ಅನ್ನೋ ವಿಚಾರ ಗೊತ್ತಿದೆ ತಾನೆ. ನಮ್ಮ ಧ್ವನಿಗೆ ಕಿವಿಯಾಗೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಡಿ. ಅಪ್ಪ ಅಮ್ಮ ಅಮ್ಮ ಬಂದ್ರು. ಎಲ್ಲಿಗೆ ಹೋಗಿದ್ದೆ ಅಮ್ಮ? ನೀ ಹೇಳ್ದೆ ಕೇಳ್ದೆ ಹೋದ್ರೆ ನಾವೇನ್ ಅನ್ಕೋಬೇಕು? ಮುಖ್ಯವಾದ ಕೆಲಸದ ಮೇಲೆ ಹೋಗಿದ್ದೆ. ಅಂತದೇನಮ್ಮ? ಆದಿಶೇಷನ ಸುಳಿವನ್ನ ಹುಡುಕಿಕೊಂಡು. ಏನ್ ಸುಳಿವು? ಇದು ಆದಿಶೇಷನ ಪೊರೆ. ಜೊತೆಗೆ ಅವನ ಪ್ರೇಯಸಿದೂ ಇದೆ. ಅಂದ್ರೆ ಅವರಿಬ್ರು ಒಟ್ಟಿಗೆ ಇದ್ರಾ? ಈ ಜನ್ಮದಲ್ಲೂ ಒಂದಾಗಿದ್ದಾರಾ? ಇಲ್ಲ, ಅವರಿಬ್ರು ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದೇಗೆ ಹೇಳ್ತೀರಾ? ಅವರಿಬ್ಬರ ಮಿಲನ ಆಗಿದ್ದಿದ್ರೆ ಆದಿಶೇಷನ ಪೊರೆಯ ಮೇಲೆ ಅವನ ಪ್ರೇಯಸಿಯ ಬಣ್ಣ, ಅವನ ಪ್ರೇಯಸಿಯ ಪೊರೆಯ ಮೇಲೆ ಆದಿಶೇಷನ ಬಣ್ಣ ಮೂಡಿರ್ತಾ ಇತ್ತು. ಆದ್ರೆ ಈ ಎರಡು ಪೊರೆಗಳ ಮೇಲೂ ಅದು ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅಂದ್ರೆ ಅವರಿಬ್ಬರ ಮಿಲನ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಅವರಿಬ್ಬರ ಪ್ರೀತಿ ಇನ್ನು ಪ್ರೇಮ ನಿವೇದನ ಹಂತದಲ್ಲಿ ಇರಬಹುದೇ? ಆದಿಶೇಷನ ವಿವಾಹ ಆಗಿದೆ ಅಂದ್ರೆ ಅವನ ಪತ್ನಿ ಆ ಇಚ್ಛಾಧಾರಿ ನಾಗಿಣಿ. ಮದ್ವೆ ಆಗಿದೆ ಅಂದ್ಮೇಲೂ ಅವರಿಬ್ರು ಒಂದಾಗಿಲ್ಲ ಅಂತ ಹೇಳ್ತಿದ್ದೀರಾ? ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಕ್ಷಮಿಸಿ, ನನ್ನ ಮಾತಿನ ಅರ್ಥ ಅದಲ್ಲ. ನಾಗಗಳ ಬಗ್ಗೆ ನಾನು ಅಧ್ಯಯನ ಮಾಡಿರುವಷ್ಟು ಬೇರೆ ಯಾರು ಮಾಡಕ್ಕೂ ಸಾಧ್ಯ ಇಲ್ಲ. ಅಂದ್ರೆ ಇದು ಒಳ್ಳೆಯದ ಕೆಟ್ಟದ? ಆದಿಶೇಷ ಮತ್ತವನ ಪ್ರೇಯಸಿಯ ಮಿಲನವಾದರೆ ನಮ್ಮ ಸರ್ವನಾಶ ಖಂಡಿತ. ಈ ಎರಡು ಶಕ್ತಿಗಳು ಒಂದಾದರೆ ಬೇರೆ ಯಾರಿಂದಲೂ ಬೇರ್ಪಡಿಸಲು ಸಾಧ್ಯವಿಲ್ಲ. ನಾಗಲೋಕದವರಲ್ಲೇ ಇವರಿಬ್ಬರು ಅತ್ಯಂತ ಶಕ್ತಿಶಾಲಿಗಳಾಗುತ್ತಾರೆ. ಆಗ ನಾಗಮಣಿ ಸುಲಭವಾಗಿ ಇವರ ಕೈ ಸೇರುತ್ತದೆ. ಹಾಗಾದ್ರೆ ನಾವು ಅವರಿಬ್ಬರನ್ನ ಒಂದಾಗಕ್ ಬಿಡಬಾರ್ದು. ಹೌದು, ಅವರಿಬ್ಬರು ಒಂದಾಗೋದ್ರೊಳಗೆ ಇಬ್ಬರಲ್ಲಿ ಒಬ್ರು ಸುರ್ನ ನಿಲ್ಲಿಸಬೇಕು. ಅವರಿಬ್ರು ಎಲ್ಲಿದ್ದಾರೆ? ನಮ್ ಕೈ ಯಾಕೆ ಸಿಗ್ತಾ ಇಲ್ಲ? ಕೆಲವೊಮ್ಮೆ ಮಾಯೆ ನಮ್ಮನ್ನು ಆಟ ಆಡಿಸುವಂತ ಸಾಧ್ಯತೆಗಳಿದೆ. ಆದ್ರೆ ಒಂದಂತೂ ಸತ್ಯ,
ಅವರಿಬ್ರು ಇಲ್ಲೇ ನಮ್ಮ ಸುತ್ತಮುತ್ತನೇ ಇದ್ದಾರೆ. ಶಿವಾನಿ, ನಾವು ಯಾವುದೇ ಕಾರಣಕ್ಕೂ ಮೈಮರಿಬಾರದು. ಸರ್ಪ ಸೂಚನೆಗಳು ನಮಗೆ ಯಾವ ಕ್ಷಣ ಬೇಕಾದರೂ ಸಿಗಬಹುದು. ಅದನ್ನ ನಾವು ಬಹಳ ಎಚ್ಚರಿಕೆಯಿಂದ ಗಮನಿಸ್ತಾ ಇರಬೇಕು. ಇದನ್ನ ಅಷ್ಟು ಸುಲಭವಾಗಿ ತಗೋಬೇಡಿ. ನಮ್ಮಲ್ಲಿರುವ ದ್ವೇಷ, ಕಿಚ್ಚು ಶತ್ರುಗಳನ್ನ ಬಡಿದೆಬ್ಬಿಸೋ ಹಾಗಿರಬೇಕು.